ನಮಸ್ಕಾರ ಕರ್ನಾಟಕ. ಅಂತೂ ಇಂತೂ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿರೋದು, ಅಶ್ಲೀಲ ಫೋಟೋ ಕಳಿಸಿರೋದು ದೃಢ ಆಗಿದೆ. ಮತ್ತೆ ಈ ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ಸ್ ಏನು ಹೇಳ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಇನ್ನೂ 2 ದಿವಸದಲ್ಲಿ ಚಾರ್ಜ್ ಶೀಟ್ ಕೂಡ ಸಬ್ಮಿಟ್ ಆಗುತ್ತೆ. ಯಾರ್ಯಾರ ಪಾತ್ರ ಏನೇನಿದೆ, ಒಟ್ಟಿನಲ್ಲಿ ಇಂಚಿಂಚು ಮಾಹಿತಿ, ಇಂಚಿಂಚು ಏನೇನು ಸಾಕ್ಷಿಗಳಿವೆ ಎಲ್ಲವನ್ನು ಜಾಲಾಡಿ ತೂಗಾಡಿ ಆ ಒಂದು ಚಾರ್ಜ್ ಶೀಟಲ್ಲಿ ತುಂಬಿದ್ದಾರೆ ಅಂತ ತುಂಬ ಮಾತುಗಳು ಬರ್ತಿದೆ. ನೋಡೋಣ ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ, ಯಾರ್ಯಾರು ಏನೇನು ಮಾಡಿದ್ರು ಎಲ್ಲನೂ ಸಿಗುತ್ತೆ. 2 ದಿವಸ ದರ್ಶನ್ ಅಭಿಮಾನಿಗಳು ವೇಟ್ ಮಾಡಿಬಿಟ್ರೆ ಆ ವೇಟ್ಗೆ ಒಂದು ಅರ್ಥ ಬರುತ್ತೆ. ನೋಡೋಣ. ಯಾಕೆ ಸುಮ್ಮನೆ ಆ ಮೀಡಿಯಾದವರು ಹಂಗಂದ್ರು, ಇವ್ರು ಹಿಂಗಂದ್ರು, ನಮ್ಮ ಬಾಸ್ ಹಂಗೆ ಬೈದ್ರು, ಇವ್ರು ಹಂಗೆ ಬೈದ್ರು ಅಂತ ಎಲ್ಲ ನೀವೊಂದಷ್ಟು ಮಾತಾಡೋದು, ನೀವು ಬ್ಯಾಡ್ ಕಮೆಂಟ್ಸ್ಗಳು ಯೂಸ್ ಮಾಡೋದು, ಬ್ಯಾಡ್ ಆಗಿ ಮಾತಾಡೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ನಿಮ್ಮ ದರ್ಶನ್ಗೆ ಒಂದು ಬೇಲ್ಗೆ ಅಪ್ಲಿಕೇಶನ್ ಹಾಕ್ತಾರಲ್ಲ, ಇವಾಗ ಈ ಫ್ಯಾನ್ಸ್ಗಳು ಏನೇನು ಮಾತಾಡಿದ್ದಾರೆ, ಮಾತಾಡಿದ್ದಾರೆ, ಇವೆಲ್ಲ ಒಂದು ಸಾಕ್ಷಿ ಆಗುತ್ತೆ. ಇದನ್ನು ಅವರು ಮುಂದಿಡ್ತಾರೆ, ಕೋರ್ಟಿನ ಮುಂದೆ ಇಡ್ತಾರೆ. ಇವರಿಗೆ ಬೇಲ್ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಅಭಿಮಾನಿಗಳು ಈ ಥರ ವರ್ತನೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಈ ಕೇಸ್ ಬಗ್ಗೆ ಹೆಂಗೆ ಮಾತಾಡಿದ್ದಾರೆ, ಅವ್ರು ಹಿಂಗೆ ಮಾತಾಡಿದ್ದಾರೆ, ಇವ್ರನ್ನ ಆಚೆ ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ನೀವು ತಾಳ್ಮೆಯಿಂದ ಇದ್ಬಿಟ್ರೆ ಇಂದ 2 ದಿವಸ ಎಲ್ಲದಕ್ಕೂ ಒಂದು ಕ್ಲಿಯರ್ ಕಟ್ ಆಗಿ ಆನ್ಸರ್ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. 2 ಡೇಸ್ ವೇಟ್ ಮಾಡಿ. ಮತ್ತೆ ನೀವು ತಾಳ್ಮೆ ಕಳ್ಕೊಳ್ಳೋಕೆ ಹೋಗ್ಬೇಡಿ, 2 ದಿವಸ ವೇಟ್ ಮಾಡಿ ಸ್ನೇಹಿತರೆ. ಇದ್ರ ಬಗ್ಗೆ ರೇಣುಕಾ ಸ್ವಾಮಿ ಮೆಸೇಜ್ ಬಗ್ಗೆ, ಅಶ್ಲೀಲ ಫೋಟೋ ಬಗ್ಗೆ ಏನಾದರೂ ಕಮೆಂಟ್ ಮಾಡೋದಿದ್ರೆ ಕಮೆಂಟ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.